ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಊರಿಂದ ಅಮ್ಮನ ಮನೆಗೆ ಹೋಗಬೇಕು, ಹಾಗಾಗಿ ಇವತ್ತು ಹೊರಡಬೇಕು ಅಮ್ಮನ ಮನೆಗೆ. ನಾಳೆ ಊರಿಂದ ರಿಟರ್ನ್ ಬೆಂಗಳೂರಿಗೆ ಕೂಡ ಹೊರಡಬೇಕು. ಅದೇ ನಮ್ಮ ಪಾಪನ ಕರ್ಕೊಂಡು ಅಂಗನವಾಡಿಗೆ ಹೋಗಿದ್ಲು, ಏನೋ ಕೆಲಸ ಇದೆ ಅಂತೇಳಿ. ಅಲ್ಲಿ ನಮ್ಮ ಪಾಪ ಮಕ್ಳ ಜೊತೆಗೆ ಸೇರಿ ಆಟ ಆಡ್ತಿರೋ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಬಂದಿದ್ಲು. ನೋಡಿ ಎಷ್ಟು ಚಂದವಾಗಿ ಆಡ್ತಿದ್ದಾನೆ ನಮ್ಮ ಪಾಪು. ಅಂತೂ ತುಂಬ ಖುಷಿ ಈ ರೀತಿ ಮಕ್ಳ ಜೊತೆಗೆಲ್ಲ ಆಡೋದು ಅಂದರೆ ಅವನಿಗೊಂದು ತುಂಬ ಇಷ್ಟಪಡ್ತಾನೆ. ನಾನೇನು ಅಂಗನವಾಡಿಗೆ ಹೋಗಿರಲಿಲ್ಲ, ಅವ್ರ ಅತ್ತೆ ಜೊತೆಗೆ ಅವನು ಹೋಗಿದ್ದ. ಎಲ್ಲರೂ ಹುಡುಗರಿದ್ರಲ್ಲ, ಹಾಗಾಗಿ ಅವಳು ಅವನ್ನ ಕರ್ಕೊಂಡು ಹೋಗಿದ್ದು. ಮನೇಲಿ ತುಂಬ ಹಠ ಮಾಡ್ತಿದ್ದ ಅಂತ, ಕೆಲಸ ಬೇರೆ ತುಂಬ ಇತ್ತು, ಹಾಗಾಗಿ ಕರ್ಕೊಂಡು ಹೋಗಮ್ಮ ಅಂತ ಹೇಳಿದ್ದೆ. ಹಾಗಾಗಿ ನನ್ನ ಅದನ್ನೇ ಕರ್ಕೊಂಡು ಹೋಗಿದ್ಲು. ಅಂದರೆ ಊರಿಗೆಲ್ಲ ಹೋಗಬೇಕು, ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಟೈಮ್ ಹೋಗಬೇಕು. ಹಾಗೆ ಒಬ್ಬರು ಬೀಗರು ಮನೆಗೆ ಕೂಡ ಹೋಗಬೇಕಾಯಿತು. ಅಲ್ಲಿಗೂ ಹೋಗಿ ಬರಬೇಕಲ್ವ, ಎಲ್ಲ ಕೆಲಸ ಮಾಡಿಟ್ಟು ಅತ್ತೆ ಕೂಡ ಜೊತೆಗೆ ಬಿಡ್ತಾರೆ, ಹಾಗಾಗಿ ಹೊರಟ್ವಿ. ಇದೆಲ್ಲ ಫ್ಯಾಮಿಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಟೈಮ್ ಹೋಗೋದೇ ಗೊತ್ತಾಗಿಲ್ಲ. ಇನ್ನೇನು 3 o'clock ಎಲ್ಲ ಊರಿಗೆ ಹೊರಡಬೇಕು. ನೋಡಿ, ಐಸ್ ಕ್ರೀಮ್ ಕೊಡಿಸಿದ್ರು. ಸಮ್ಮರ್ ಆಗಿರೋ ಊರಲ್ಲೂ ಅಷ್ಟೇ ತುಂಬ ಬಿಸಿಲಿತ್ತು, ಹಾಗಾಗಿ ಅಂತ ನನ್ನ ಹಸ್ಬೆಂಡ್ ಎಲ್ಲರಿಗೂ ಐಸ್ ಕ್ರೀಮ್ ಕೊಡಿಸಿದ್ರು. ಹಿಂಗೆ ಕೂಡ ಅಷ್ಟೇ ತುಂಬ ಬಿಸಿಲಿತ್ತು. ಐಸ್ ಕ್ರೀಮ್ ತಿನ್ನೋ ಕೊಟ್ಟರೆ ನಮ್ಮ ಪಾಪು ಫುಲ್ ಕೈಯಲ್ಲಿ ಇಟ್ಕೊಂಡು ಅಷ್ಟು ಕರಗಿಸ್ಬಿಟ್ಟಿದ್ದ. ಹಾಗಾಗಿ ಪ್ಲೇಟ್ಗೆ ಹಾಕ್ಕೊಟ್ರೆ ಅವ್ರ ತಾತ ಜೊತೆಗೆ ಸೇರಿಕೊಂಡು ನೋಡಿ ಯಾವ ರೀತಿಯೆಲ್ಲ ಕಿಟ್ಲೆ ಮಾಡ್ತಾರೆ. ಬಾಯಿ ತುಂಬ ಹಚ್ಕೊಂಡ್ಬಿಟ್ಟಿದ್ದ, ಹಾಗಾಗಿ ಎಲ್ಲರೂ ಕುತ್ಕೊಂಡು ಹಾಕ್ತಾ ಇದ್ವಿ. ಪಾಪು ಏನಿದು ಹಿಂಗೆ ಮಾಡ್ಕೊಂಡಿದ್ಯಾ ಅಂತೇಳಿ ಕ್ಲೀನ್ ಮಾಡಿಸ್ಕೊಂಡು ಕರ್ಕೊಂಡ್ಬಿಟ್ರೆ ಅದು ನನ್ನಿಂದನೇ ಬೆಳ್ತಿದ್ರು. ಇನ್ನೇನು ಊರಿಗೆ ಹೋಗೋಕ್ಕೆ ಕೂಡ ರೆಡಿಯಾಗಿ ಹೊರಟ್ವಿ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಿಲ್ಲ. ಇನ್ನೇನು ಅಮ್ಮನ ಊರಿಗೆ ಬಂದಮೇಲೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಮ್ಮನ ಊರಲ್ಲಿ ನೀರು ಬಿಟ್ಟರೆ ಒಂಥರ ಸಂಭ್ರಮ ಆಗಿರುತ್ತೆ, ಹಾಗಾಗಿ ನೀರು ಹಿಡಿತಾಯಿದ್ರು. ಎಲ್ಲೋ ನಮ್ಮ ಪಾಪು ನೀರಲ್ಲಿ ಆಟಾಡ್ತೀನಿ ಅಂತ ತುಂಬ ಹಠ ಮಾಡ್ತಾಯಿದ್ರು. ಅವರಿಗೂ ಸ್ವಲ್ಪ ಶೀತ ಬೇರೆ ಆಗಿತ್ತಲ್ವ, ಹಾಗಾಗಿ ಸರಿ ಅಂತೇಳಿ ಬಿಟ್ಟಿದ್ದೆ. ಅಲ್ಲಿ ನೋಡಿ, ನನ್ನ ಅಕ್ಕನ ಮಗಳು ಕ್ಲಿಪ್ಪಿಂಗ್ಸ್ ತೆಗ್ದಿರೋದು ಇದನ್ನೆಲ್ಲ ನನಗೆ ಗೊತ್ತೇ ಇಲ್ಲ. ಅವಳು ವಿಡಿಯೋ ಮಾಡ್ತಿರೋದು ಕೂಡ ತುಂಬ ಚೆನ್ನಾಗಿತ್ತು. ಮಕ್ಕಳ ಜೊತೆಗೆಲ್ಲ ಸೇರಿಕೊಂಡು ಯಾವ ರೀತಿ ಆಟಾಡ್ತಿದ್ದಾರೆ ನಮ್ಮ ಪಾಪು. ಅಂತೂ ಸಖತ್ ಖುಷಿಯಾಗ್ತಿತ್ತು. ಅವ್ನಿಗೆ ಈ ರೀತಿ ಎಲ್ಲ ಹೊರಗಡೆ ಕರ್ಕೊಂಬಂದು ಬಿಟ್ಟರೆ ಸಾಕು, ತುಂಬ ಖುಷಿ ಪಡ್ತಾರೆ. ಹಾಗಾಗಿ ಅವ್ರ ಪಾಡಿಗೆ ಅವ್ರು ಆಡಲಿ ಅಂತಲೇ ಬಿಟ್ಬಿಟ್ಟಿದ್ದೆ. ನೀರಲ್ಲಿ ಕೂಡ ಆಡ್ತಿದ್ರು, ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ಆಡಲಿ ಬಿಡು ಅಂತ ಸುಮ್ಮನೆ ಒಂದು 1/2 hour ಏನೋ ಬಿಟ್ಟಿದ್ದೆ. ಸುಮ್ಮನೆ ಆಡ್ತಾಯಿದ್ರು. ನೀರು ಬರ್ತಿರೋದೇ ಕಡಿಮೆ, ಅದರಲ್ಲಿ ಇವರೆಲ್ಲ ಕೀಟ್ಲೆಗಳು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನೋಡಿ, ಅವನು ನೀರು ಎಲ್ಲರೂ ಮುಖಕ್ಕೂ ಹೋಗ್ತಾ ಇರೋದು, ಆ ರೀತಿ ಕೀಟ್ಲೆ ಮಾಡ್ತಿದ್ರು. ಮಕ್ಕಳ ಜೊತೆ ಇದ್ರೇ ಚೆಂದ ಅನಿಸುತ್ತೆ. ಇನ್ನೇನು ಅವನು ಕೂಡ ಸುಮ್ಮನೆ ಆಟಾಡ್ತಿದ್ದ ಅವ್ರ ಜೊತೆಗೆ. ಆಟಾಡಾದ್ಮೇಲೆ ಇನ್ನೇನು ಅಮ್ಮ ಸಾಕು, ನೀರಲ್ಲಿ ಎಷ್ಟು ಆಡ್ತಾರೆ ಕರ್ಕೊಂಬಂದರು, ಹಾಗಾಗಿ ಅವನು ಒಳಗಡೆ ಕರ್ಕೊಂಡೋದೆ. ಶೆಣ್ಗೆ ಎಲ್ಲ ಮಾಡಿದರು. ಹಾಗೆ ಟೊಮೆಟೊಕಾಯಿನೆಲ್ಲ ಹೆಚ್ಚಿ ಉಪ್ಪಿನಲ್ಲಿ ಹಾಕಿ ನೆನೆ ಇಡ್ತಾರಲ್ವ, ಕಡಿದ್ರೆ ಎಷ್ಟು ಟೇಸ್ಟ್ ಆಯಿತು. ಅದನ್ನು ಕೂಡ ಹಾಕಿದ್ರಲ್ವ, ಅದೆಲ್ಲ ಒಣಗಿತ್ತು. ತೊಗೊಂಬರೋಣ ಅಂತ ಹೋಗಿದ್ವಿ ಮೇಲ್ಗಡೆ. ನೋಡಿ ಯಾವ ರೀತಿ ಎಲ್ಲ ಮಾಡ್ತಾರೆ ನಮ್ಮ ಪಾಪು. ಒಂದು ಕಡೆ ಕೂಡ ನಿಲ್ತಾ ಇರಲಿಲ್ಲ. ನಮ್ಮಮ್ಮ ಎಲ್ಲ ಒಣಗಿದೆಯಾ ಇಲ್ಲ ಅಂತ ನೋಡಿ ಎಲ್ಲ ತೆಗಿತಾ ಇದ್ರು. ನಮ್ಮ ಪಾಪ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ಸುಮ್ಮನೆ. ಚಂದ, ಇಷ್ಟು ಸುಂದರ ನಮ್ಮೂರು ನೋಡೋದಕ್ಕೆ. ಎಲ್ಲ ತೊಗೊಂಡು ಟೊಮೆಟೊಕಾಯಿನ ಕೆಳಗಡೆ ಬಂದ್ವಿ. ಅಜ್ಜಿ ಮಾವಿನಕಾಯಿ ತಂದಿದ್ರಲ್ವ, ಅದನ್ನೆಲ್ಲ ಹೆಚ್ಚಿಬಿಟ್ಟು ಖಾರ ಉಪ್ಪು ಎಲ್ಲ ಹಾಕ್ಕೊಡ್ತಿದ್ರು. ಅದ್ರ ರುಚಿನೇ ಬೇರೆ ಇರುತ್ತೆ ಅಲ್ವಾ, ಅಷ್ಟು ಟೇಸ್ಟಿಯಾಗಿ ಕೂಡ ಇತ್ತು. ನೋಡ್ಬೋದು, ಅಜ್ಜಿ ಮಾಡಿಕೊಟ್ಟಿದ್ರಲ್ವ, ಎಲ್ಲರೂ ಕೈಲೂ ಕೊಡ್ತಿದ್ರು. ಅದರಲ್ಲೇ ನಮ್ಮ ಅಕ್ಕನ ಮಗ ಅಂತೂ, ಅಮ್ಮ ನಂಗೆ ಇನ್ನೂ ಸ್ವಲ್ಪ ಕೊಡು ಅಜ್ಜಿ, ನಾವೆಲ್ಲ ಅವ್ವ ಅಂತ ಕರಿತೀವಿ, ಇನ್ನೂ ಸ್ವಲ್ಪ ಕೊಡು ಅವ್ವ ಅಂತ ಹಠ ಮಾಡ್ತಿದ್ರು. ಸರಿ ತಗೋ, ಅಳ್ಕಂತ ಹೋಗ್ಬಿಟ್ಟ. ಸರಿ ತಗೋ ಅಂತ ಕೊಡೋಕೆ ಹೋದರೆ ತುಂಬ ಹಠ ಮಾಡ್ತಿದ್ದ. ನಮ್ಮ ಪಾಪು ನೋಡಿ ಯಾಕೋ ಅಳ್ತಾ ಇದ್ದ, ಅವನು ಕೂಡ ಸಮಾಧಾನ ಮಾಡ್ತಿದ್ದೆ. ಅವ್ರ ಮಾಮ ಬಂದ್ರಲ್ವ, ಹಾಗಾಗಿ ಸ್ವಲ್ಪ ಆಮೇಲೆ ಸುಮ್ಮನೆ ಆದ. ಇನ್ನೇನು ಸರಿ ಅಂಥೇಳಿ ಊರಿಗೆ ಹೊರಟೆ. ನೆಕ್ಸ್ಟ್ ಡೇ ಇದ್ದಿದ್ದು ಊರಿಗೆ ಹೋಗ್ಬೇಕೀಗ ಅಂಥೇಳಿ ನನ್ನ ಹಸ್ಬೆಂಡ್ ಊರಿಗೆ ಕೂಡ ಹೊರಟೆ.
1 ನೈಟ್ ಮಾತ್ರ ಉಳ್ಕೊಂಡಿದ್ದು, ಯಾಕಂದರೆ ಹಸ್ಬೆಂಡ್ಗೆ ಡ್ಯೂಟಿ ಬೇರೆ ಇತ್ತು, ಹಾಗಾಗಿ ಹೊರಡಬೇಕಾಗಿತ್ತು. ಹಾಗಾಗಿ ಇನ್ನು ನಮ್ಮನೂರಿಂದ ಕೂಡ ಹೊರಟೆ ಹಸ್ಬೆಂಡ್ ಊರಿಗೆ. ಚೆನ್ನಾಗಿದೆಯಾ ಆಟೋ? ಚೆನ್ನಾಗಿದೆಯಾ? ನಿಂದೇನ ಆಟೋ? ನಿಂದ? ಮೈಯರಿಗೆ ಕೇಳಿ ಹೆಂಗೆ ಪಟ್ಟಿ ಮಾಡ್ತಾರೆ ಅದಕ್ಕೆ ಕೇಳಿ ಮುಂಜಾನೆ ಬಂದೇಳಿ ಯಾರು ಬೇರೆ ಪಟ್ಟಿ ನೈಟಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೇನು ರೆಡಿಯಾಗಿಬಿಟ್ಟು ಬೆಂಗಳೂರಿಗೆ ಹೊರಡೋಕ್ಕೆ ಕೂಡ ರೆಡಿಯಾಗಿ ಹೊರಟ್ವಿ. ಇನ್ನೇನು ಹಸ್ಬೆಂಡು, ಮೈದ್ನ, ಪಾಪು ಎಲ್ಲರೂ ಕೂಡ ಹೊರಟಿದ್ದೀವಿ. ಯಾಕಂದರೆ ಬಸ್ ಮಿಸ್ ಆಯಿತು. ಹಾಗಾಗಿ ಬೈಕಲ್ಲೇ ನಮ್ಮೂರಿಗೆ ಬಂದು, ನಮ್ಮೂರಿಂದ ಅಮ್ಮನ ಮನೆಯಿಂದನೇ ಮತ್ತು ನಮಗೆ ಬಸ್ ಇರೋದು. ಹಾಗಾಗಿ ಅಲ್ಲಿಂದನೇ ಬಂದು ಬಿಟ್ಬಿಟ್ಟು ಹೋದರು ಮೈದ್ನ. ಅಲ್ಲಿಂದ ಇನ್ನೇನು ಬಸ್ಗೆಲ್ಲ ಹತ್ಕೊಂಡು ಬಸ್ಗೆ ಅಂತಲೇ ವೆಯ್ಟ್ ಮಾಡಿದ್ವಿ. ತುಂಬ ರಶ್ ಬೇರೆ ಇತ್ತು ಅಲ್ವಾ, ಹಾಗಾಗಿ ಬಸ್ ಕೂಡ ಊರಿಂದ ಏನೆಲ್ಲ ತೊಗೊಂಬಂದಿದ್ದೀನಿ ಅಂದರೆ ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ. ಪ್ರತಿ ಸಾರಿನೂ ಹೋದಾಗ ಊರಿಂದ ತೊಗೊಂಬರ್ತೀನಿ. ಹಸ್ಬೆಂಡ್ ಮನೇಲಿ ಅತ್ತೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ರು. ನಾನು ಅಮ್ಮನ ಊರಿಂದ ಹೋಗೋದ್ರೊಳಗಡೆ ಇನ್ನೇನು ನಾವು ಕೂಡ ಊರಿಂದ ಏನೇನೆಲ್ಲ ತೊಗೊಂಬಂದೆ ಅಂತ ಕೂಡ ಶೇರ್ ಮಾಡ್ತಿದ್ದೀನಿ ನಿಮ್ಮ ಜೊತೆ. ಹಣ್ಣು, ಶೇಂಗಾ ಬೀಜ ತೆಗೆ, ಅಕ್ಕಿ ತೆಗೆ. ಹಾಗೆ ತೆಂಗಿನಕಾಯಿ ಮನೆಯಿಂದನೇ ಚಿತ್ರಾನ್ನ ಹುಳಿ ಇಷ್ಟೇ ತೊಗೊಂಬಂದಿದ್ದೀವಿ ಸರಿ. ಓಕೆ ಅಂತ ಪ್ರತಿ ಸರಿ ನಾನು ಅತ್ತನೇ ಕಾಸು ಕೊಡ್ತಿದ್ರು, ಆದರೆ ಈ ಸರಿ ನಾನು ನಂದಿನಿ ತುಪ್ಪ ತೊಗೊಂಬಂದಿದ್ದೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ, ಮೆಂತೆಕಾಳನ್ನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಖಾರದ ಪುಡಿ, ಉಪ್ಪು, ಅಷ್ಟೊಂದಿದೆ, ವಿಳೆದೆಲ್ಲ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ತುಪ್ಪ ಕಾಯಿಸ್ತಾ ಇರೋದು. ಯಾವಾಗೂ ಕೂಡ ಅತ್ತೆನೇ ಊರಿಂದನೇ ಕಾಯಿಸಿ ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ತಾ ಇದ್ರು. ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಗೋಧಿ ದೋಸೆ ಮಾಡ್ಕೊಂಡಿದ್ದೆ, ಬೇಗ ಕೂಡ ಆಗುತ್ತೆ ಅಂತ. ಸ್ವಲ್ಪ ಬಂದು ಊರಿಂದ ಬಂದು ರೆಸ್ಟ್ ಮಾಡಿ ತದನಂತರ ಟಿಫನ್ ಮಾಡ್ಕೊಂಡಿದ್ದೆ. ಹಸ್ಬೆಂಡು ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿದರು, ಎಲ್ಲ ಜೋಡಿಸಿದ್ರು. ಇನ್ನೇನು ತುಪ್ಪ ಕಾಸೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಕೆಲವೊಬ್ರು ನಂದಿನಿ ತುಪ್ಪನ ಕಾಸಲ್ಲ, ಹಾಗೆ ಯೂಸ್ ಮಾಡ್ತಾರೆ. ಆದರೆ ನಾನು ಕಾಸ್ಕೊಳ್ತಾ ಇದ್ದೀನಿ. ಹಾಗೆ ಕೂಡ ಯೂಸ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಅದ್ರ ಮೇಲೆ ಬರೆದಿರ್ತಾರೆ ಕಾಯಿಸ್ಬಾರ್ದು ಅಂತ ಕೂಡ. ಆದರೆ ನಾನು ನೋಡೋಣ, ಫಸ್ಟ್ ಟೈಮ್ ತಂದಿದ್ದೀನಲ್ವ ಈ ತುಪ್ಪನ. ಯಾವಾಗಲೂ ಮನೆಯಲ್ಲೇ ಮಾಡೋಂಥ ತುಪ್ಪ ತೊಗೊಂಬರ್ತಿದ್ದೆ. ಅಂದರೆ ಅತ್ತೆ ಬೆಣ್ಣೆ ಮಾಡಿಟ್ಟು ಅದನ್ನು ತುಪ್ಪ ಕಾಸಿ ಕೊಡ್ತಾಯಿದ್ರು. ಆದರೆ ಈ ಸರಿ ಆಗಲಿಲ್ಲ ಅಂಥೇಳಿ ಅವರು ಇರಲಿಲ್ಲ, ಹಬ್ಬ ಬೇರೆ ಇತ್ತಲ್ವ, ಹಾಗಾಗಿ ಬೇಗ ಖಾಲಿ ಆಗಿತ್ತು ಅಂಥೇಳಿ ನಾವು ನಂದಿನಿ ತುಪ್ಪನೇ ತೊಗೊಂಬಂದಿದ್ನಲ್ವ, ಅದನ್ನೇ ಕಾಸೋಣ ಅಂತ ರೆಡಿ ಮಾಡ್ಕೊಳ್ತೀನಿ. ತುಂಬ ಸುಲಭವಾಗಿ ತುಪ್ಪ ಕಾಯಿಸ್ಬೋದು. ಹಾಗಾಗಿ ನಾನು 1/2 ಲೀಟರ್ ಪ್ಯಾಕೆಟ್ ತೊಗೊಂಬಂದಿದ್ದೆ 2. ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಫುಲ್ ರೆಸ್ಟ್ ಮಾಡಿ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ ಟಯರ್ಡ್ ಆಗೋಯಿತು. ಹಾಗಾಗಿ ಮಧ್ಯಾಹ್ನದ ಮೇಲೆ ತುಪ್ಪ ಕಾಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಕಾಯಿಸಿದೇನೋ ಅನ್ಬೇಕು, ಅಷ್ಟು ಚೆನ್ನಾಗಿದೆ. ಯಾವುದೇ ಇಂಗ್ರೀಡಿಯೆಂಟ್ಸ್ ಆಗದೆ ಇದ್ದರೆ ಹಾಗೆ ಕೂಡ ಕಾಯಿಸ್ಕೊಬೋದು. ನಂದಿನಿ ತುಪ್ಪನ ಬಿಸಿ ಮಾಡಲೇಬೇಕು ಅಂತ ಏನಿಲ್ಲ, ಅದ್ರ ಪ್ಯಾಕ್ ಮೇಲೆ ಬರೆದಿರ್ತಾರೆ ಕೂಡ ಕಾಯಿಸ್ಬಾರ್ದು, ರುಚಿ ಮತ್ತು ಬಣ್ಣ ಬರೋದಿಲ್ಲ ಅಂತ ಕೂಡ ಬರೆದಿದ್ರು. ಆದರೆ ನನಗೆ ಅವು ಕಾಯಿಸ್ಬೇಕು ಅಂಥೇಳಿ ಕಾಯಿಸ್ತಾ ಇದ್ದೆ. ಅತ್ತೆ ಕಾಯಿಸ್ಕೋ ಚೆನ್ನಾಗಿರುತ್ತೆ ಅಂದರು. ಹಾಗಾಗಿ 1 ಲೀಟ್ರ್ ತುಪ್ಪ ತಂದಿದ್ನಲ್ವ, ಹಾಗಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಘಮ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಇದೇ ರೀತಿಯೇ ತುಪ್ಪ ಕಾಯಿಸ್ಕೊಳ್ಳೋದು, ಹಾಗಾಗಿ ಅದೇ ರೀತಿಯೇ ಅತ್ತೆ ಹೇಳಿದಾಗೆ ಕಾಯಿಸ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ತುಪ್ಪ ಕಾಯಿಸ್ತಿರೋದು, ಯಾವ ರೀತಿ ಬರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋದ್ರಲ್ಲಿ ಏನಿದೆ ಅಂತ ನಾನು ಕೂಡ ತುಪ್ಪ ಕಾಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗೆ ತುಪ್ಪ ಕಾಯಬೇಕು. ಆದ ನಂತರ ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತೀನಿ. ನೀಟಾಗಿ ಕ್ಲಿಪ್ಪಿಂಗ್ಸ್ ಮಾಡೋಕ್ಕಾಗಲಿಲ್ಲ, ಎಷ್ಟಿತ್ತು ಅಷ್ಟೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಚೆನ್ನಾಗಿ ತುಪ್ಪ ಕಾದಿದೆ. ಸ್ವಲ್ಪ ನೀರು ಸುರಿಸ್ಬಿಟ್ಟು ಕಾದಿದೆಯಲ್ಲೋ ಅಂತ ಚೆಕ್ ಮಾಡಿಕೊಂಡೆ. ಚೆನ್ನಾಗಿ ಕಾದಿತ್ತು ತುಪ್ಪ. ತದನಂತರ ತೊಗೊಂಡಿರೋದ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತೀನಿ. ಹಾಗೆ ಮೆಂತೆಕಾಳನ್ನ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದು, ಹಾಗೆ ಹಾಕ್ಕೊಳ್ತಿಲ್ಲ, ಹಸಿದೇ ಪುಡಿ ಮಾಡಿ ಹಾಕ್ಕೊಂಡಿಲ್ಲ, ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಪುಡಿ ಮಾಡಿ. ಬೇಕಾದರೆ ನೀವು ಖಾರದ ಪುಡಿ ಸ್ಕಿಪ್ ಮಾಡಿ, ಕೆಲವರು ಅಷ್ಟನ್ನ ಕೂಡ ಹಾಕ್ಕೊಳ್ತಾರೆ, ಕೆಲವು ಖಾರ ಪುಡಿ ಹಾಕದೆ ಹಾಗೆ ಕೂಡ ಮಾಡ್ಕೊಳ್ತಾರೆ. ನಾನು ಅತ್ತೆ ಖಾರ ಪುಡಿ ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳಿದರು ಅಂತ ನಾನು ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿಯೇ ಮಾಡ್ಕೊಳ್ತಿದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ಪ್ರತಿ ಸಾರಿನೂ ಅತ್ತೆನೇ ಮಾಡ್ತಿದ್ರು. ಆವಾಗ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಿದ್ದೆ. ಅತ್ತೆ ಎಷ್ಟು ಚೆನ್ನಾಗಿ, ಅದು ಘಮ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಕೂಡ ಅಷ್ಟೇ, ರುಚಿನೂ ಅಷ್ಟೇ ಮರಳಾಗಿ ಬರುತ್ತೆ. ಅದು ಒಂದೇ ನೆಕ್ಸ್ಟ್ ಡೇಗೆಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಫಸ್ಟೇ ಕಾಸಿ ಅದನ್ನು ನೀರಲ್ಲಿ ಇಡ್ತೀನಿ. ನಾನು ಇವಾಗ ಎಲ್ಲರೂ ಇದೇ ರೀತಿ ತುಪ್ಪನೇ ಕಾಯಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅತ್ತೆ ಯಾವ ರೀತಿ ಹೇಳಿದ್ರು ಅದೇ ರೀತಿಯೇ ಕಾಯಿಸ್ಕೊಳ್ತಿದ್ದೀನಿ. ಚೆನ್ನಾಗಿ ತುಪ್ಪ ಕಾಯಬೇಕು. ತದನಂತರ
ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಕೊಬೇಕು. ಅರ್ಶಿನದೆಲೆ ಕೂಡ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೊಬೋದು. ಅತ್ತೆ ಊರಿಂದನೇ ಕೊಟ್ಟು ಕಳಿಸಿದ್ರು, ಮನೆಗೆ ಹೋಗಿ ತುಪ್ಪ ಕಾಸ್ಕೊ ಅಂತೇಳಿ ಅರ್ಶಿನದೆಲೆ ಅದನ್ನೆಲ್ಲ ಕೊಟ್ಟು ಕಳಿಸಿದ್ರು ಕವರಲ್ಲಿ, ಹಾಗಾಗಿ ಹಾಕ್ಕೊಳ್ತಿದ್ದೀನಿ. ಇಲ್ಲ ಅಂದರೆ ನೀವು ಅರ್ಶಿನದೆಲೆ ಇಲ್ಲ ಅಂದರೆ ಅದೇ ಹಾಗೆ ಹಾಕ್ಕೊಂಡು ಮಾಡ್ಕೊಬೋದು. ಚೆನ್ನಾಗಿ ಕಾಯಕ್ಕೆ ಬಿಟ್ಕೊಂಡಿದ್ದೀನಿ. ಅದರಲ್ಲೂ ಮನೇಲೇ ಮಾಡಿರೋ ಬೆಣ್ಣೆಯಿಂದ ಕಾಸ್ಕೊಳೋದ್ರಿಂದ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಘಮ ಆಗಿರ್ಬೋದು, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಪ್ರತಿ ಸಾರಿನೂ ಮನೆಯಿಂದನೇ ತೊಗೊಂಬರ್ತಿದ್ದೆ. ಪಾಪುಗೆ ಅಂತಲೇ ಅತ್ತೆ ಎತ್ತಿಟ್ಬಿಡ್ತಿದ್ರು. ಅದು ಸರಿ ಈ ಸರಿ ಹಬ್ಬ ಇರೋದ್ರಿಂದ ಆಗಿರಲಿಲ್ಲ, ಹಾಗಾಗಿ ನಾನೇ ಮಾಡ್ಕೊಂಡ್ರಾಗತ್ತೆ ಅಂತೇಳಿ ತೊಗೊಂಡಿದ್ದೀನಿ. ಚೆನ್ನಾಗಿ ತುಪ್ಪ ಕಾದಿದೆ. ತುಂಬ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ, ಯಾಕೆಂದರೆ ಪಾಪು ಬೇರೆ ಹೇಳ್ತಿದ್ರು, ಆಗ್ತಾನೆ ಊರಿಂದ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು, ಹಾಗಾಗಿ ಹಾಗೆ ಮಾಡ್ಕೊಳ್ತಿದ್ದೀನಿ. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಅಷ್ಟೇ ಕುದಿಸ್ಕೊಂಡು ಇಳಿಸ್ಕೊಂಡ್ಬಿಡ್ತೀನಿ. ತದನಂತರ ಅದನ್ನು ಸ್ವಲ್ಪ ನೀರಲ್ಲಿ ಇಟ್ಬಿಡ್ತೀನಿ, ಬೇಗ ತಣ್ಣಗಾಗುತ್ತೆ ಅಂತೇಳಿ. ಇನ್ನೇನು ಕಾದಿದೆ, ಹಾಗೆ ಇಳಿಸ್ಕೊಂಡ್ಬಿಡ್ತೀನಿ ನಾನು. ಸುಮಾರು ಹೊತ್ತು ಅದನ್ನೇನು ಕುದಿಸೋಕ್ಕೆಲ್ಲ ಹೋಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸ್ವಲ್ಪ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ತುಪ್ಪ ಕೂಡ ಚೆನ್ನಾಗಿ ಕಾದಿತ್ತಲ್ವ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಅಂತೇಳಿ. ಕೂಡ ರೆಡಿ ಆಯ್ತಲ್ವ, ಇದನ್ನು ತಣ್ಣಗಾಗಿ ಬಿಟ್ಬಿಟ್ಟು ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಅಡುಗೆ ಕೂಡ ರೆಡಿ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಅಂತೇಳಿ. ಇದು ಇವತ್ತಿಗಿಂತ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿ ಮರಳಾಗಿ ಬಂದಿರುತ್ತೆ. ಹಾಗಾಗಿ ಇವತ್ತು ಈ ರೀತಿ ಕಾಣಿಸ್ತಾ ಇದೆ ಅಷ್ಟೇ. ನೆಕ್ಸ್ಟ್ ಡೇಲಿ ತೋರಿಸ್ತೀನಿ. ನೋಡಿ ನೀರು ಹಾಕಿಬಿಟ್ಟು ಇಟ್ಬಿಟ್ಟಿದ್ದೀನಿ ಕೆಳಗಡೆ, ಬೇಗ ಆರ್ಕೊಳ್ತದೆ ಅಂತ. ನಾನು ಬೆಳ್ಳುಳ್ಳಿ ಜಜ್ಜಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಕೆಲವರು ಜಜ್ಜಿಬಿಟ್ಟು ಹಾಕ್ಕೊಳ್ತಾರೆ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೇನು ಕೆಲಸ ಎಲ್ಲ ಮುಗಿಸಿ ತುಪ್ಪ ಎಲ್ಲ ಕಾಸಿಟ್ಟು ಬಂದಿದ್ದೀನಿ. ಇನ್ನೇನು ಬಾಕ್ಸಿಗೆ ಕೂಡ ಹಾಕ್ಕೊಬೇಕು. 1 ಲೀಟ್ರು ತುಪ್ಪ ಅಲ್ವಾ, ಇದು 1/2 ಲೀಟರ್ ಬಾಕ್ಸ್ ಆಗಿತ್ತು, ಹಾಗಾಗಿ ನಾನು 2ರಲ್ಲಿ ಹಾಕ್ಕೊಳ್ತಿದ್ದೀನಿ. ಒಂದನ್ನು ಸ್ಟೀಲ್ ಬಾಕ್ಸಲ್ಲಿ, ಇನ್ನೊಂದನ್ನು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಟ್ಕೊಳ್ತಿದ್ದೀನಿ. ತಣ್ಣಗಾದ್ಮೇಲೆ ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದರಲ್ಲಿ ಉಳಿದಿರೋ ಇಂಗ್ರೀಡಿಯೆಂಟ್ಸನ್ನು ಎಸೆಯೋದಿಲ್ಲ. ಈ ವಿಳಿದೆಲೆ ಅದನ್ನೆಲ್ಲ ಊಟದ ಜೊತೆ ಹಾಕ್ಕೊಂಡು ತಿಂದರೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಕೆಲವರು ಎಸ್ಬಿಡ್ತಾರೆ, ಆ ರೀತಿ ಎಲ್ಲ ಮಾಡೋದಿಲ್ಲ. ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಅದು. ಹಾಗಾಗಿ ಇನ್ನೇನು ತುಪ್ಪ ಕೂಡ ರೆಡಿಯಾಗಿತ್ತಲ್ವ, ಇನ್ನೆಲ್ಲ ಎತ್ತಿಟ್ಬಿಡ್ತಿದ್ದೀನಿ. ತಣ್ಣಗಾಗಿದೆ ತುಪ್ಪ, ಹಾಗಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದರೂ ಯೂಸ್ ಮಾಡ್ಬೋದು. ಬಾಕ್ಸಲ್ಲಿ ನೀಟಾಗಿ ಕಾಣಿಸ್ತಿಲ್ಲ, ಅದು ನಮಗೆ ಬ್ಲ್ಯಾಕ್ ಕಾಣಿಸ್ತಾ ಇದೆ, ಆದರೆ ತುಂಬ ಚೆನ್ನಾಗಿ ಬಂದಿತ್ತು ತುಪ್ಪ. ನೆಕ್ಸ್ಟ್ ಡೇ ಯಾವ ರೀತಿ ಬಂದಿದೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸದ್ಯಕ್ಕೆ ತುಪ್ಪ ಕೂಡ ರೆಡಿ ಆಯ್ತವಲ್ಲ, ಎಲ್ಲ ಎತ್ತಿಟ್ಕೊಂಡು ಮಧ್ಯಾಹ್ನ ಅಡುಗೆ ಕೂಡ ಅಷ್ಟೇ ಮುಗಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಉಳಿದಿತ್ತು, ಹಾಗಾಗಿ ಬಾಕ್ಸಿಗೆ ಹಾಕಿಟ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮರಳಾಗಿ. ನಾನು ನೆಕ್ಸ್ಟ್ ಡೇಯಲ್ಲಿ ಹಾಕ್ತೀನಿ. ನೋಡಿ, ನಾನು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ವ, ಅದನ್ನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮರಳಾಗಿ ಬಂದಿದೆ ಅಂತ. ನೀವು ಈ ರೀತಿ ಮನೆಯಲ್ಲಿ ಸುಲಭವಾಗಿ ತುಪ್ಪ ಕೂಡ ಕಾಯಿಸ್ಕೊಬೋದು. ನಾನು ಫಸ್ಟ್ ಟೈಮ್ ಮಾಡಿದ್ದು, ಅಷ್ಟೇ ಘಮ ಇತ್ತು, ಅಷ್ಟೇ ಟೇಸ್ಟಿ ಇತ್ತು. ಹಾಗೆ ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.